ಎಲ್ರಿಗೂ ನಮಸ್ಕಾರ. ಯಾರ್ಯಾರು ಮೊದಲನೆಯದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನನ್ನ ಚಾನಲ್ನ ಶ್ರೀಕೃಷ್ಣನ ಮೇಲೆ ಹೆಸರಿಟ್ಟಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಕೃಷ್ಣನ ಬಗ್ಗೆ ಆಗಲಿ, ರಾಮಾಯಣದ ಬಗ್ಗೆ ಆಗಲಿ, ಮಹಾಭಾರತದ ಬಗ್ಗೆ ವಿಡಿಯೋ ಕೆಲವು ಮಾಡಿದ್ದೀನಿ, ಅದನ್ನು ನೋಡ್ಬೋದು. ಆದರೆ ಇವತ್ತು ಶ್ರೀಕೃಷ್ಣನ ಯಾಕೆ ಪರಮಾತ್ಮ ಅಥವಾ ಏನು ಅವನ ಇದು ಎಲ್ಲಿಂದ ಅವನು ಉದ್ಭವಿಸಿದ್ದು ಅಥವಾ ಏನು ಶ್ರೀಕೃಷ್ಣನ ಬಗ್ಗೆ ಇರೋ ದೋಷಾರೋಪಗಳಾಗಲಿ ಅದರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಅಂತ ಕರೀತಾರೆ. ಸೊ ದೇವೋತ್ತಮ ಅಂದರೆ ದೇವತೆಗಳಲ್ಲೇ ಉತ್ತಮ, ಮತ್ತು ಪರಮಪುರುಷ ಅಂದರೆ ನೀವು ಈಗ ಸುಪ್ರೀಮ್ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ, ಅಂದರೆ ಅಲ್ಲೇ ಕೊನೆ. ಈಗ ಯಾವುದಾರ ಒಂದು ಹೈರಾರ್ಕಿ ಅಥವಾ ಈಗ ಒಂದು ದೇಶದಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಯಾರು ಟಾಪಲ್ಲಿ ಇರ್ತಾರೆ, ಇದೇ ಥರ ಪರಮಪುರುಷ ಅಂದರೆ ಕಟ್ಟ ಕಡೆಯ ವ್ಯಕ್ತಿ ಅನ್ನೋದೊಂದು ಯಾರು ಕರೀತಾರೋ, ಸೊ ಅದಕ್ಕೆ ದೇವೋತ್ತಮ ಪರಮಪುರುಷ ಅಂತ ಶ್ರೀಕೃಷ್ಣನ ಕರೀತಾರೆ. ಅಂದರೆ ಅವನು ಈ ದೇವತೆಗಳಲ್ಲಿ ಅವನು ಅತ್ಯುತ್ತಮ ಅನ್ನೋ ವಿಷಯಕ್ಕೆ ಆ ಒಂದು ಇದನ್ನು ಕರೀತಾರೆ. ಮತ್ತು ಅವನನ್ನು ಪುರುಷೋತ್ತಮ ಅಂತಲೂ ಕರೀತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಶ್ರೀರಾಮ ಇನ್ಯಾರೋ ಅಲ್ಲ, ಅದು ವಿಷ್ಣುವಿನ ಇನ್ನೊಂದು ಅವತಾರ, 7ನೇ ಅವತಾರ. ಇದು 8ನೇ ಅವತಾರ ಬಂದು ಶ್ರೀಕೃಷ್ಣನಂತು. ಶ್ರೀರಾಮನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರೆದರು. ಅದೇ ರೀತಿ ಶ್ರೀಕೃಷ್ಣನ್ನು ಪುರುಷೋತ್ತಮ ಅಂತ ಕರೆದ್ರೆ ಅದು ಯಾವತ್ತು ಕೃಷ್ಣ ಒಬ್ಬನ್ನೇ ಕರೆಯೋದು. ಆ ರೀತಿ ಕೃಷ್ಣ ಅಥವಾ ಒಬ್ಬ ರಾಮನ್ನ ಕರೀತಾರೆ. ಅಂದರೆ ಈ ಪುರುಷರಲ್ಲೇ ಅವನೊಬ್ಬ ಉತ್ತಮ ಪುರುಷ ಅನ್ನೋ ಒಂದು ಕಾರಣಕ್ಕೋಸ್ಕರ ಕರೀತಾರೆ. ಇನ್ನು ಈ ಆತ್ಮ ಅಂತ ಏನು ಕರೀತಾರೆ, ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಜೀವ ಅದು ನಿಂತೋಯ್ತು ಅಂದರೆ ಅಲ್ಲಿಂದ ಆತ್ಮ ಹೋಗಿರುತ್ತೆ. ಈಗ ಯಾವುದೋ ಒಂದು ಜೀವ, ಒಂದು ಪ್ರಾಣಿಯಾಗಿರ್ಬೋದು, ಒಂದು ಗಿಡ ಮರಗಳಾಗಿರ್ಬೋದು, ಅದರಲ್ಲಿ ಆತ್ಮ ಇರುತ್ತೆ. ಅದಕ್ಕೆ ಎಲ್ಲಿವರೆಗೂ ಆತ್ಮ ಇರುತ್ತೋ ಅಲ್ಲಿವರೆಗೂ ಅದರ ಬೆಳವಣಿಗೆ ಇರುತ್ತೆ ಅಥವಾ ಅದು ಸ್ಪಂದಿಸ್ತಾ ಇರುತ್ತೆ. ಆದರೆ ಆತ್ಮ ಹೋಯ್ತು ಅಂದರೆ ಅದಕ್ಕೆ ಬೆಲೆ ಇರಲ್ಲ. ಸೊ ಯಾರಾದರೂ ನಾನು ಅಂತಂದರೆ, ನೀನು ಯಾರು ಅಂತ ಕೇಳಿದ್ರೆ ಅವರು ಹುಟ್ಟಿನ ಬಗ್ಗೆ ಅಲ್ಲ, ಅವ್ರ ಅಪ್ಪ ಅಮ್ಮನ ಬಗ್ಗೆ ಹೇಳ್ತಾರೆ. ಆದರೆ ನಾನು ಅಂದರೆ ಅದು ಆತ್ಮ ಅಂತ ಆಗುತ್ತೆ. ಸೊ ಆತ್ಮಗಳಲ್ಲೇ ಫಸ್ಟು ತುಂಬ ವಿಧಾನಗಳಿದ್ದಾವೆ. ಆತ್ಮಗಳಲ್ಲಿ ಮನುಷ್ಯರನ್ನೆಲ್ಲ ಜೀವಾತ್ಮ ಅಂತ ಕರೀತಾರೆ. ಅದು ಮನುಷ್ಯರಾಗಿರ್ಬೋದು ಅಥವಾ ಯಾವುದಾದ್ರು ಒಂದು ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳು, ಇವೆಲ್ಲ ಜೀವಾತ್ಮ ಅಂತ ಕರೀತಾರೆ. ಇನ್ನು ದೇವತೆಗಳಲ್ಲಿ, ಮನುಷ್ಯರಲ್ಲಿ ಜೀವಾತ್ಮಗಳಲ್ಲಿ ತುಂಬ ಎಷ್ಟೋ ಲಕ್ಷ ವಿಧಗಳಿದ್ದಾವೆ, ಅವೆಲ್ಲ ಜೀವಾತ್ಮನೇ. ಇನ್ನು ಅದ್ರ ಮೇಲ್ಗಡೆ ದೇವಾತ್ಮ ಅಂತ ಕರೀತಾರೆ, ಅಂದರೆ ದೇವತೆಗಳು, ಅದು ಅಗ್ನಿ ಇರ್ಬೋದು, ಇಂದ್ರ ಇರ್ಬೋದು. ಸೊ ಇವರೆಲ್ಲ ದೇವಾತ್ಮ ಅಂತ ಕರೀತಾರೆ. ಸೊ ಇದರ ಮೇಲ್ಗಡೆ ಇರೋದು ಪರಮಾತ್ಮ. ಪರಮಾತ್ಮ ಒಬ್ಬನೇ, ಅದು ಶ್ರೀಕೃಷ್ಣ. ಯಾಕಂದರೆ ಪರಮಾತ್ಮನಿಂದನೇ, ಅದನ್ನೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅವನ ವಿಶ್ವರೂಪದಲ್ಲಿ ತೋರಿಸ್ತಾನೆ. ಎಲ್ಲ ನನ್ನ ಒಳಗಡೆ ಇದೆ. ಅಂದರೆ ನೀವು ಯಾವುದೇ ಒಂದು ದೇವತೆಗಳನ್ನು ಆ ವಿಶ್ವರೂಪದಲ್ಲಿ ಶ್ರೀಕೃಷ್ಣ ತೋರಿಸ್ತಾನೆ. ಅದಕ್ಕೋಸ್ಕರ ಪರಮಾತ್ಮನ ನೀವು ಡಿಫ್ರೆನ್ಸ್ ಕೇಳ್ಬೋದು. ಪರಮಾತ್ಮನಿಗೂ ಮಿಕ್ಕಿದ ಜೀವಾತ್ಮ ಅಥವಾ ದೇವಾತ್ಮಗಳಿಗೆ ಡಿಫ್ರೆನ್ಸ್ ಏನು ಅಂತಂದರೆ, ಅದನ್ನು ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ನಾನು ಈ ಭಗವದ್ಗೀತೆಯನ್ನು ಲಕ್ಷಾಂತರ ವರ್ಷದ ಹಿಂದೆಯೇ ಸೂರ್ಯನಿಗೆ ಹೇಳಿದ್ದೆ, ಆದರೆ ಈಗ ನಿನಗೆ ಮತ್ತೆ ಹೇಳ್ತಾ ಇದ್ದೀನಿ. ಆ ಲಕ್ಷ ವರ್ಷದ ಹಿಂದೆ ನಾನು ಏನು ಹೇಳಿದ್ದೆ ಅಂತ ನನಗೆ ಜ್ಞಾಪಕ ಇದೆ, ಆದರೆ ಅದು ಸೂರ್ಯನಿಗೆ ಜ್ಞಾಪಕ ಇರಲ್ಲ. ಯಾಕಂದರೆ ಎಲ್ಲ ಪರಮಾತ್ಮನೊಬ್ಬನ ಬಿಟ್ಟು ಇನ್ನೆಲ್ಲರೂ ಅವರವರ ದೇಹಗಳನ್ನ ಬದಲಾಯಿಸ್ತಾರೆ. ಆದರೆ ಪರಮಾತ್ಮನಿಗೆ ಅವನ ದೇಹನೂ ಅವನ ಆತ್ಮನೂ ಒಂದೇ. ಪರಮಾತ್ಮ ಎಲ್ಲರ ಇದರಲ್ಲೂ ದೇಹಗಳಲ್ಲೂ ಅವನಿರ್ತಾನೆ. ಆತ್ಮ ಅನ್ನೋದು ಅವನ ಅಂಶನೇ ಆಗಿರುತ್ತೆ. ಆದರೆ ಶ್ರೀಕೃಷ್ಣ ಹೇಗೆ ಅಂದರೆ, ಅವನ ಆತ್ಮಕ್ಕೂ ಅವನ ದೇಹಕ್ಕೂ ಡಿಫ್ರೆನ್ಸ್ ಇಲ್ಲ. ಅಂದರೆ ಅವನ ದೇಹನ ಯಾವತ್ತೂ ಅವನು ಚೇಂಜ್ ಮಾಡಲ್ಲ. ಅದಕ್ಕೆ ಅವನನ್ನು ಪರಮಾತ್ಮ ಅಂತ ಕರೀತಾರೆ. ಅವನಿಗೆ ಹುಟ್ಟಾಗಲಿ ಸಾವಾಗಲಿ ಅದು ಯಾವುದೂ ಇಲ್ಲವೇ ಇಲ್ಲ. ಬ್ರಹ್ಮನ ಸೃಷ್ಟಿಕರ್ತ ಅಂತಾರೆ. ಬ್ರಹ್ಮ ಹುಟ್ಟಿದ್ದೇ ವಿಷ್ಣುವಿನ ನಾಭಿಯಿಂದ.
ಸೊ ಇದನ್ನು ಹೇಳ್ತಾ ನಾನು ಇನ್ನೂ ಕೆಲವು ವಿಷಯಗಳನ್ನ ಕ್ಲಾರಿಫೈ ಮಾಡಬೇಕು ಅಂತ ಇಷ್ಟಪಡ್ತೀನಿ. ತುಂಬ ಜನ ಶ್ರೀಕೃಷ್ಣ ಅಂದಿದ ತಕ್ಷಣ 16,100 ಜನನ ಮದುವೆ ಆದ, ಇದು ಒಂದು ನೆಗೆಟಿವ್ ವಿಷಯನೇ ಫಸ್ಟ್ ಯಾವಾಗಲೂ ಹೈಲೈಟ್ ಆಗುತ್ತಲ್ಲ. ಸೊ ಏನಕ್ಕೆ ಶ್ರೀಕೃಷ್ಣ 16,100 ಜನನ ಮದುವೆ ಆದ? ಅದಕ್ಕೊಂದು ಕಾರಣ ಇದೆ. ತ್ರೇತಾಯುಗದಲ್ಲಿ ರಾಮನ ಸೇನೆಯಲ್ಲಿ ಎಷ್ಟೊಂದು ಜನ ವಾನರರು ಇರ್ತಾರೆ. ಸುಗ್ರೀವನ ಜೊತೆ ಅವರು ಯುದ್ಧ ಮಾಡಿರ್ತಾರೆ. ಸುಗ್ರೀವನ ಸೇನೆಯಲ್ಲಿರೋರು ಅವರು ರಾಮನ ಜೊತೆ ಸೇರಿ ರಾವಣನ ಮೇಲೆ ಯುದ್ಧ ಮಾಡಿರ್ತಾರೆ. ಸೊ ಯುದ್ಧ ಎಲ್ಲ ಆದಮೇಲೆ ಅವರು ರಾಮನ ಕೇಳ್ಕೊತಾರೆ, ನಮಗೆ ನಿನ್ನ ಹತ್ರದಿಂದ ಸೇವೆ ಮಾಡೋದಕ್ಕೆ ನಮಗೆ ಚಾನ್ಸ್ ಸಿಗಲಿಲ್ಲ. ಅದೇ ಸುಗ್ರೀವ ಆಗಲಿ ಹನುಮಂತನಿಗಾಗಲಿ ಆ ಚಾನ್ಸ್ ಸಿಕ್ತು. ಸೊ ನಮಗೆ ಆ ಒಂದು ಚಾನ್ಸ್ ಕೊಡು ಅಂತ ಕೇಳಿದಾಗ ಅದನ್ನು ರಾಮ ಮುಂದಿನ ಜನ್ಮದಲ್ಲಿ ನಿಮಗೆ ಒಂದು ಚಾನ್ಸ್ ಸಿಗುತ್ತೆ ಅಂತ ಆಶೀರ್ವದಿಸ್ತಾನೆ. ಅದೇ ರೀತಿ 16,100 ಜನನ ನರಕಾಸುರ ಅನ್ನೋನು ಅವರನ್ನು ಬಂಧನದಲ್ಲಿ ಇಟ್ಟಿರ್ತಾನೆ. 16,100 ಜನ ಮಹಿಳೆಯರು, ಅವ್ರನ್ನ ಕೃಷ್ಣ ನರಕಾಸುರನ್ನು ಸಾಯಿಸಿ ಅಲ್ಲಿಂದ ಅವರನ್ನು ಬಿಡಿಸ್ತಾನೆ. ಬಿಡಿಸಿದಾಗ ನಾವು ಇವನ ಬಂಧನದಲ್ಲಿದ್ವಿ, ರಾಕ್ಷಸನ ಬಂಧನದಲ್ಲಿ ಎಷ್ಟೋ ದಿವಸಗಟ್ಟಲೆ, ಈಗ ನಮ್ಮನ್ನು ಯಾರು ಮದುವೆ ಆಗ್ತಾರೆ ಅಂದಾಗ ಕೃಷ್ಣ ನಿಮಗೆಲ್ಲರಿಗೂ ನಾನು ಹೆಂಡತಿಯ ಒಂದು ಸ್ಟೇಟಸನ್ನು ಕೊಡ್ತೀನಿ ಅಂತ ಆವಾಗ ಶ್ರೀಕೃಷ್ಣ ಒಪ್ಕೊಂತಾನೆ. ಈ ಮೂಲಕ ಅವನು ತ್ರೇತಾಯುಗದಲ್ಲಿ ಮಾಡಿದ್ದ ಒಂದು ವಚನಕ್ಕೆ ಅವನು ಇದನ್ನು ನೆರವೇರಿಸ್ತಾನೆ. ಸೊ ಇದು ಆ್ಯಕ್ಚುಯಲ್ ರೀಸನ್. ಆದರೆ ಜನಗಳು ಅದನ್ನು ಒಂದೇನೆಂದರೆ ಶ್ರೀಕೃಷ್ಣ ಬಂದಿರೋನು ಅವನೊಬ್ಬ ದೇವತೆ, ನಾನು ದೇವರು ಅಂತಲೇ ಹೇಳ್ಕೊತಾನೆ. ಅವನೆಲ್ಲೂ ನಾನು ಮನುಷ್ಯ ಅಂತ ಹೇಳ್ಕೊಂಡಿರಲ್ಲ. ಸೊ ದೇವತೆಗಳನ್ನ ಅಲ್ಲ, ಪರಮಾತ್ಮನ ನಾವು ಅನುಸರಿಸಬೇಕೇ ಹೊತ್ತು ಅನುಕರಿಸಬಾರ್ದು. ಶ್ರೀಕೃಷ್ಣ ಒಂದು ಬೆಳ್ಳಿನಲ್ಲೇ ಅವನು ಪರ್ವತನೇ ಎತ್ತುತ್ತಾನೆ, ಗೋವರ್ಧನಗಿರಿನ. ಆದರೆ ನಮ್ಮ ಕೈಲಿ ಅದಾಗುತ್ತಾ? ಇಲ್ಲ. ಅವನು 16,100 ಜನ, ಅವನಿಗೆ ಹೆಂಡ್ತೀರಿದ್ರು 108 ಜನ. ಆ್ಯಕ್ಚುಲಿ ಇನ್ನೂ 8 ಜನದ್ದು ಅದು ಡಿಫ್ರೆಂಟ್ ಕಥೆ ಇದೆ. ಎಲ್ಲ ಅದು ಕೂಡ ಅವ್ರಿಗೆ ಕೊಟ್ಟಿರೋ ಒಂದು ವಚನದ ಇದಕ್ಕೋಸ್ಕರ ಆಗೋದು. ಅವನು 16,108 ಜನ ಆಗಿ ಸ್ಪ್ಲಿಟ್ಟಾಗಿ ಎಲ್ಲರ ಮನೆಯಲ್ಲೂ ಅಟ್ ಎ ಟೈಮ್ ಅವನು ಇರ್ತಿದ್ದ ಶ್ರೀಕೃಷ್ಣ. ಸೊ ಏನಕ್ಕೆ ಪರಮಾತ್ಮನನ್ನು ಅನುಸರಿಸಬೇಕು ಅಂದರೆ ಅವರ ಆದರ್ಶ ನೀವು ಫಾಲೋ ಮಾಡೋಂಗಿದ್ರೆ ಶ್ರೀರಾಮನ್ನ ಫಾಲೋ ಮಾಡಿ. ಯಾಕಂದರೆ ರಾಮ ಅಲ್ಲಿ ಒಬ್ಬ ಆದರ್ಶ ಪುರುಷ, ಮರ್ಯಾದೆ ಹೇಗಿರಬೇಕು ಅಂತ ಹೇಳಿಕೊಟ್ಟ ವ್ಯಕ್ತಿ. ಅಲ್ಲಿ ರಾಮ ಎಲ್ಲೂ ಅವನು ದೇವರಾಗಿ ತೋರಿಸ್ಕೊಳ್ಲಿಲ್ಲ. ಅವನು ದೇವರೇನೆ, ಆದರೆ ಅವನು ಮನುಷ್ಯನಾಗೇ ಇದ್ದ. ಸೊ ನೀವು ಫಾಲೋ ಮಾಡೋಂಗಿದ್ರೆ ಶ್ರೀರಾಮನ ಆದರ್ಶನ ಫಾಲೋ ಮಾಡಿ. ಇಲ್ಲಿ ಶ್ರೀಕೃಷ್ಣ ಅವನು ದೇವರು ಅಂತಲೇ ಇರ್ತಾನೆ, ದೇವರಾಗೇ ಇರ್ತಾನೆ. ಅವನು ಸುದರ್ಶನ ಚಕ್ರ ಯೂಸ್ ಮಾಡ್ತಾನೆ. ಮನುಷ್ಯ ಕೈಲಿ ಯಾರ ಕೈಲೂ ಸುದರ್ಶನ ಚಕ್ರ ಇಲ್ವಲ್ಲ. ಸೊ ನಾವೆಲ್ಲ ಸಾಮಾನ್ಯ ವ್ಯಕ್ತಿಗಳು. ಆಮೇಲೆ ಇನ್ನೂ ಒಂದು ಅಪವಾದನೂ ಇದೆ. ಶ್ರೀಕೃಷ್ಣ ಭೀಷ್ಮ, ದ್ರೋಣಾಚಾರ್ಯ, ಆಮೇಲೆ ಕರ್ಣನೆಲ್ಲ ಮೋಸದಿಂದ ಸಾಯಿಸ್ತಾ ಅಂತ. ಇದನ್ನು ಎಷ್ಟೊಂದು ಸತಿ ಕೃಷ್ಣನೇ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ರೂಲ್ಸ್ ಅನ್ನೋದು ಯಾವತ್ತೂ 2 ಸೈಡು ವರ್ಕ್ ಆಗಬೇಕು. ಈಗ ನಾನು ಒಬ್ಬನೇ ರೂಲ್ಸ್ ಫಾಲೋ ಮಾಡ್ತೀನಿ, ಎದುರುಗಡೆ ಇರೋನು ರೂಲ್ಸ್ ಫಾಲೋ ಮಾಡಲ್ಲ ಅಂದರೆ ಅದು ವರ್ಕ್ ಆಗಲ್ಲ. ಸೊ ಅಲ್ಲಿ ಆ ಕಡೆ ಇರೋರೆಲ್ಲ ಅಧರ್ಮದಿಂದನೇ ಅವ್ರು ಕೂಡಿರ್ತಾರೆ. ದ್ರೋಣಾಚಾರ್ಯ ಅಭಿಮನ್ಯುನ ಅಧರ್ಮದಿಂದನೇ ಸಾಯಿಸ್ತಾನೆ. ಇದೇ ಕರ್ಣ ಕೂಡ ಅಧರ್ಮದಿಂದನೇ ಅಭಿಮನ್ಯುನ ಸಾಯಿಸ್ತಾನೆ. ದ್ರೌಪದಿ ಬಗ್ಗೆ ಕೆಟ್ಟದಂಗೆ ಮಾತಾಡ್ತಾನೆ. ಸೊ ಅಧರ್ಮದಿಂದ ಅಥವಾ ಅಧರ್ಮದಲ್ಲಿರೋರಿಗೆ ನೀವು ಧರ್ಮನ ಫಾಲೋ ಮಾಡಿ ಸಾಯಿಸಬೇಕು ಅಂತ ಒಂದು ರೀಸನ್ ಇಲ್ಲ ಅನ್ನೋ ವಿಷಯಕ್ಕೇ ಸಾಯಿಸ್ತಾನೆ. ಇನ್ನು ಭೀಷ್ಮನ ಕೂಡ ಅಷ್ಟೆ. ಭೀಷ್ಮ ಅವನು ತುಂಬ ಒಬ್ಬ ಮಹಾತ್ಮ ಆಗಿದ್ರೂ ಭೀಷ್ಮ ಇದ್ದಿದ್ದು ಅಧರ್ಮದ ಪರ. ಏಕೆಂದರೆ ಅವನು ವಚನಕ್ಕೆ ಬದ್ಧನಾಗಿರ್ತಾನೆ. ಭೀಷ್ಮ ಅಂದ್ರೇ ಒಂದು ಘೋರ ಪ್ರತಿಜ್ಞೆ ಮಾಡೋನು. ಸೊ ಅವನು ವಚನನ ಬಿಟ್ಟು ಅವನು ಬರೋಕ್ಕಾಗಲ್ಲ. ಭೀಷ್ಮನ ಆ್ಯಕ್ಚುಯಲ್ ನೇಮೇ ದೇವವ್ರತ, ಆದರೆ ಅವನ ಘೋರ ಪ್ರತಿಜ್ಞೆಯಿಂದ ಅದು ಭೀಷ್ಮ ಅಂತ ಹೆಸರು ಚೇಂಜ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೂ ಭೀಷ್ಮನ್ನು ಮೋಸದಿಂದನೇ ಸಾಯಿಸ್ತಾನೆ. ಸೊ ಅಧರ್ಮದಲ್ಲಿ ಇರೋದನ್ನ ನೀವು ಹೇಗೆ ಬೇಕಂದ್ರೂ ಸಾಯಿಸ್ಬೋದು ಅನ್ನೋದು ಶ್ರೀಕೃಷ್ಣ ಕೊಡಬೇಕಾಗಿರೋ ಮೆಸೇಜು. ಸೊ ಇನ್ನೂ ಕೃಷ್ಣನ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ವಿಷಯಗಳು, ತುಂಬ ದಿವಸಗಳಿಗೂ ಕೂಡ ಮಾತಾಡ್ಬೋದು. ಇದನ್ನು ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತು ನಿಲ್ಲಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.